ಮದ್ದೂರು ತಾಲೂಕು ಹಾಲ್ಬುಜ್ಜನಹಳ್ಳಿ ಗ್ರಾಮದಲ್ಲಿ ಭಾರತಿ ಕಾಲೇಜು ವತಿಯಿಂದ ಆಯೋಜಿಸಿದ ರಾಷ್ಟ್ರೀಯ ಸೇವಾ ಯೋಜನೆ 50ನೇ ವರ್ಷದ ವಾರ್ಷಿಕ ಶಿಬಿರವನ್ನು ಬಿಇಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ಉದ್ಘಾಟಿಸಿದರು. ನಂತರ ಬಿಎಂ ನಂಜೇಗೌಡ ಅವರು ಮಾತನಾಡಿ, ಗಾಂಧಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕಾದರೆ ಗ್ರಾಮದ ಪ್ರತಿಯೊಬ್ಬರು ಅಭಿವೃದ್ಧಿ ವಿಚಾರದಲ್ಲಿ ಕಾಳಜಿ ಹೊಂದಬೇಕು. ಭಾರತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಡಾಕ್ಟರ್ ಜಿ ಮಾದೇಗೌಡರು ಸಹ ಗ್ರಾಮಗಳ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ನೀಡಿದ್ದರು. ಹಾಗಾಗಿ ಭಾರತಿ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ತಮ್ಮ ಗ್ರಾಮಕ್ಕೆ ಶ್ರಮದಾನ ನಡೆಸಲು ಬಂದಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಕರೆ ನೀಡಿದರು. ಭಾರತಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ನಾಗೇಂದ್ರ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಯುವ ಶಕ್ತಿ ದೇಶದ ಶಕ್ತಿಯಾಗಿರುವುದರಿಂದ ಯುವಕರು ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಲು ಮುಂದಾಗಬೇಕೆಂದರು. ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಅಣ್ಣೂರು ಸತೀಶ್ ಅವರು ಮಾತನಾಡಿ, ಶಿಬಿರಾರ್ಥಿಗಳು ಗ್ರಾಮಸ್ಥರ ಪ್ರೀತಿ ವಿಶ್ವಾಸ ಗಳಿಸಬೇಕು. ಗ್ರಾಮದಲ್ಲಿ ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಶಿಬಿರಾರ್ಥಿಗಳು ಮುಂದಾಗಬೇಕು. ಇದಕ್ಕೆ ಗ್ರಾಮಸ್ಥರು ಸಹ ಸಹಕಾರ ನೀಡಬೇಕೆಂದರು. ಇದೇ ವೇಳೆ ಮಂಡ್ಯ ರಾಷ್ಟ್ರೀಯ ಸೇವಾ ಯೋಜನೆ ಯೋಜನಾಧಿಕಾರಿ ಡಾಕ್ಟರ್ ನೇತ್ರಾವತಿ ಅವರು ಪ್ರಾಸ್ತಾವಿಕ ನುಡಿಯನ್ನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಅವರು ವಹಿಸಿದ್ದರು. ಇನ್ನು ವೇದಿಕೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರಾಧಿಕಾರಿ ಎಎಸ್ ರಾಜೀವ್, ಡಾಕ್ಟರ್ ಬಾಬು ಬೆಳ್ಳೂರು, ಕೆಎಚ್ ಪ್ರಸನ್ನ, ಡಾಕ್ಟರ್ ಜಿಎಂ ಲಕ್ಷ್ಮಿ, ಆಲ್ಬುಜ್ಜನಹಳ್ಳಿ ಗ್ರಾಮದ ನಾಡಗೌಡ ಎಎನ್ ರಮೇಶ್, ಕುಣ್ಣಸಿದ್ದೇಗೌಡ, ರಾಜಣ್ಣ, ಎಸ್ ಬೋರೇಗೌಡ, ಎಪಿ ಪ್ರಸನ್ನ, ಮಾರೇಗೌಡ, ಎಎಲ್ ಪಟೇಲ್, ರಮೇಶ್, ಆನಂದ್, ಪುಟ್ಟಸ್ವಾಮಿ, ಸ್ವಾಮಿ, ಡೇರಿ ಕಾರ್ಯದರ್ಶಿ ಧನಂಜಯ್ ಸೇರಿದಂತೆ ಹಲವರಿದ್ದರು. ಯುವ ನಾಯಕತ್ವ ತರಬೇತಿಯನ್ನು ಹೆಂಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಾನನೇ NSS. ಮತ್ತು ನಾನು 1962ರ ಇದಕ್ಕೆ ಬರ್ತಾಯಿದ್ದೀವಿ. ಬಹುಶಃ ಭಾರತಿ ವಿದ್ಯಾಸಂಸ್ಥೆಯ ಪ್ರಥಮ ವಿದ್ಯಾರ್ಥಿ ನಾವೇ. ಒಂದು 36 ಜನ ಇದ್ದೀವಿ. ಇಡೀ ಹೋಬಳಿಯಲ್ಲೇ ಬಂದರೂ ಕೂಡ 36 ವಿದ್ಯಾರ್ಥಿಗಳು ಅವತ್ತೊಂದು ದಿವಸ ಸಿಕ್ಕಿದವರು ಪ್ರೌಢಶಾಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತು ಅಣ್ಣೂರು ಸಿದ್ದೇಗೌಡರು ಮತ್ತು ಮಾದೇಗೌಡರು ಏನು ಒಂದು ಪಣ ತೊಟ್ಟು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಫ್ಯಾಕ್ಟ್ರಿನ ಕಟ್ಟಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಇಂಪ್ರೂವ್ ಮಾಡಿದ್ರು. ಬಹುಶಃ ಇವತ್ತು ಅದನ್ನು ನೋಡಿದರೆ ಒಂದು ಖುಷಿ ಆಗ್ತದೆ ಅಂತಕ್ಕಂಥ ಮಾತನ್ನು ವಾಕ್ಯದೊಟ್ಟಿಗೆ ನಾವೆಲ್ಲರೂ ಮುನ್ನಡೆಯುವಂತಹ ವರ್ಷದಿಂದ ವರ್ಷಕ್ಕೆ ಜನರೇಷನನ್ನು ಮುನ್ನಡೆಸುವಂಥ ಕೆಲಸವನ್ನು NSS ಮಾಡ್ತಾ ಇದೆ ನಮ್ಮದು. ಯಾಕೆಂದರೆ ನಾನು ಈ NSSಗೆ ಹಳೆಯ ವಿದ್ಯಾರ್ಥಿ, ಅದರಲ್ಲೂ ಭಾರತಿ ಕಾಲೇಜಿಗೆ 20 ವರ್ಷದ ಹಿಂದಿನ ವಿದ್ಯಾರ್ಥಿನಿ ನಾನು. ನಿಮ್ಮ ಹಾಗೆಯೇ ಮುಂದಿನ ಈ ಥರದ ಚೇರ್ನಲ್ಲಿ ಕೂತು ನಾನು ಒಬ್ಬ NSS ವಿದ್ಯಾರ್ಥಿಯಾಗಿ ಕೆಲಸಗಳನ್ನು ನಿರ್ವಹಿಸಿರುವಂಥವ್ರು. ಹಾಗಾಗಿ ಇದ್ರ ಬಗ್ಗೆ ನನಗೆ ಒಲವು ಜಾಸ್ತಿ. NSSನ ಸಂಬಂಧಪಟ್ಟಾಗೆ ಇಲ್ಲಿ ನಿಂತು ನಾನು ಮಾತಾಡ್ತಿದ್ದೇನೆ ಅಂದರೆ ಈ NSS ನನಗೆ ಕಾರಣ. ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ, ಯಾವ ಒಬ್ಬರೂ ಸ್ಟೇಜ್ ಹತ್ತಿಲ್ಲ ಅನ್ನೋದನ್ನು ಹತ್ತಿಸುವಂಥ ಕಾರ್ಯವನ್ನು ಈ NSS ಮಾಡುತ್ತೆ. ನನ್ನ ಕಿರಿಯ ಒಬ್ಬ ಜೊತೆಗೆ ಸಹಪಾಠಿಯಾಗಿ ಓದಂಥವರು ನಿಮ್ಮ NSS ಆಫೀಸರ್. ಹಾಗಾಗಿ ನಾವೆಲ್ಲರೂ ಒಟ್ಟೊಟ್ಟಿಗೆ NSSನ ಒಂದು ಜೊತೆಗೆ ಬಂದಂಥವ್ರು. ಹಾಗಾಗಿ NSS ನಮ್ಮೊಟ್ಟಿಗೆ ನಾವು ಜನರೊಟ್ಟಿಗೆ ಹೇಗೆ ಬೆರಿಬೇಕು ಅನ್ನುವಂಥದ್ದನ್ನು ತಿಳಿಸುವಂಥದ್ದು.